ಈ ಮನೆ ಸ್ವಲ್ಪ ಡಿಫ್ರೆಂಟ್. ನನಗೆ ಬಟ್ಟನ್ಗಂತೂ ಫುಲ್ ಫ್ರೀಡಮ್. ಹಂಗಂತ ಕೆಲಸ ಮಾಡಿಸ್ತೆ ಅಂತೂ ಬಿಡಲ್ಲ. ಅಪ್ಪಿ ತಪ್ಪಿ ಅವ್ರ ಮನೆ ನಾಯಿ ಬಿಟ್ರು ಅಂದ್ರೂ ನಾವಿಬ್ರು ಇರಲ್ಲ. ಕೆಲ್ಸದಲ್ಲಿ ಹೆಂಗ್ ಕಳ್ಳಾರದಂದ್ರೆ ನಮ್ ಬಟ್ಟನ್ ನೋಡ್ ಕಲಿಬೇಕು. ಎಲ್ರಿಗೂ ಮುಂದೆ ಮಾದರಿ ಅವನು. 120ನೇ ವ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ಇವತ್ ಬೆಳಿಗ್ಗೆ ಬೇಗನೆ ಬಂದಿವಿ ಕೆಲ್ಸಕ್ಕೆ, ಯಾಕಂದ್ರೆ ಕೊನೆ ಕೊಯ್ಯರ್ ನಮ್ಗಿಂತ ಮುಂಚೆ ಬಂದಿದ್ರು. ಅವ್ರು ಕೊಯ್ಕಂತ ಮುಂದೆ ಒಂದ್ 4-5 ಸಾಲ್ ಮುಂದೆನೆ ಹೋಗಿದ್ರು. ನಾವ್ ಹಿಂದಿರೋ ಸಾಲ್ನೆಲ್ಲ ಆರ್ಸ್ಕೊಂಡ್ ಬರ್ತಾ ಇದ್ವಿ. ಹಿಂಗಾದ್ರೆ ಕೆಲಸ ಬೇಗ ಆಗಲ್ಲ ಅಂತ ಹೇಳಿ ನಾವು 3 ಜನ ಹೋಗಿ 4 ಬುಟ್ಟಿ ತಗೊಂಡು ಅಡಿಕೆ ಕೊಯ್ಯೋರ್ ಹಿಂದೆನೆ ನಿಂತ್ಕೊಂಡು ಅವ್ರ ಕೊನೆ ಇಳಿಸ್ತಂಗು ಪಟ್ಟ ಬುಟ್ಟಿಗೆ ಹಾಕಿ ನಮ್ ಬಟ್ಟ ಹೋರ್ಸ್ತಿದ್ರೆ ನಾನು ನಮ್ ಚಿಕ್ಕಪ್ಪ ತಗೊಂಡೋಗಿ ಅವ್ರ ಮನೆ ಮುಂದ್ಗಡೆ ಶೆಡ್ ಅಲ್ಲಿ ಹಾಕ್ತಾ ಇದ್ವಿ. ಅಣ್ಣ ಏನಾದ್ರು ಕರ್ದಿಲ್ಲ ಅಂದಿದ್ರೆ ನಾವು 3 ಜನ ಕಾಜ್ಗೆಲ್ ಬಿದ್ದಿರೋ ಅಡಿಕೆನೆ ಹೆಕ್ತಾ ಇದ್ವಿ. ಒಂದಿನ ಅಲ್ಲ 2 ದಿನ ಆದ್ರೂ ಮುಗಿತಾ ಇರಲ್ಲ ಕೆಲಸ. ಆಮೇಲೇನಪ್ಪಾ ಅಂದ್ರೆ ಬೆಳಿಗ್ಗೆ ಬೇಗ ಬಂದಿದ್ರಿಂದ ಮನೇಲಿ ತಿಂಡಿ ಮಾಡಿರ್ಲ. ಇಲ್ಲಿ ಬಂದು ತಿಂಡಿ ತಿಂದು ಚಾ ಕುಡ್ದು ಅಲ್ಲಿಂದ ಮತ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನು ನನಗೆ ಸಮನಾರು ನನ್ನ ಪರಾಕ್ರಮಕ್ಕೆ ಪರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಮಧ್ಯಾಹ್ನದೊಳಗೆ ಅಡಿಕೆ ಕೊಯ್ಯೋದು ಮುಗಿದೋಗಿತ್ತು. ಊಟ ಮಾಡ್ಕೊಂಡು ಅವ್ರಿಬ್ರು ಮನೆಗೆ ಹೋದ್ರು. ನಾವು ಊಟ ಮಾಡ್ಕೊಂಡು ನಾನು ತೋಟದಲ್ಲಿ ಮಲಗಿದ್ದೆ, ಬಟ್ಟ ಟಿಲ್ಲರ್ ಮೇಲೆ ಮಲಗಿದ್ದೆ. ಬೆಳಿಗ್ಗೆ ಬಿಟ್ಟಿರೋ ಇನ್ನೂ ಉಳಿದಿದ್ದು ಅದನ್ನೆಲ್ಲ ಟಿಲ್ಲರಿಗೆ ಲೋಡ್ ಮಾಡಿ ಅಲ್ಲಿಂದ ಸೀದಾ ಅದನ್ನ ಮನೆ ಕಡೆ ತಗೊಂಡೋಗಿ ಒಡೆದಿರೋದ್ನೆಲ್ಲ ಚೀಲ ತುಂಬಿ ಕರೆಕ್ಟಾಗಿ 31 ಚೀಲ ಅಡಿಕೆ ತುಂಬಿ ಅದನ್ನೆಲ್ಲ ತೂಕ ಮಾಡಿ ಈ ಜೀಪಿಗೆ ಲೋಡ್ ಮಾಡ್ಕೊಟ್ಟು ಅಲ್ಲಿಂದ ಸೀದಾ ನಾವು ವಾಪಸ್ಸು ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ನ ಎಂಡ್ ಮಾಡೋಕ್ಕೂ ಮುಂಚೆ ಇನ್ನೊಂದು ವಿಷಯ ಇದೆ. ಇದೇ ಡಿಸೆಂಬರ್ 20-21ನೇ ತಾರೀಕಿ ಬಿಗ್ಗೆಸ್ಟ್ ಟೂರ್ನಿಮೆಂಟ್ ಅಂತಾನೆ ಹೇಳ್ಬಹುದು. ಕ್ಲಾಸಿಕ್ ಕ್ರಿಕೆಟರ್ಸ್ ಎಡಳ್ಳಿ ಅವರು ಇವ್ರು ಇಡ್ಸಿರೋದು. ಬೇಗ ಹೋಗಿ ನಿಮ್ಮ ತಂಡದ ಹೆಸರನ್ನು ಕೊಡಿ. ಇವತ್ತಿನ ವ್ಲಾಗ್ ನ ಇಲ್ಲಿ ಬಂದು ಎಂಡ್ ಮಾಡ್ತಾ ಇದೀನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.